ಚಾಲಕನ ನಿಯಂತ್ರಣ ತಪ್ಪಿ ಫಾಲ್ಸ್ಗೆ ಉರುಳಿದೆ ಕಾರು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ ಬಳಿ ಈ ಅವಘಡ ಸಂಭವಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ ಬಳಿ ಒಂದು ದೊಡ್ಡ ಅವಘಡ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಫಾಲ್ಸ್ಗೆ ಬಿದ್ದಿದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಚಾಲಕನ ನಿಯಂತ್ರಣ ತಪ್ಪಿ ಸ್ವಿಫ್ಟ್ ಕಾರ್ ಒಂದು ಫಾಲ್ಸ್ಗೆ ಬಿದ್ದಿರೋ ಅಂತ ದೃಶ್ಯಾವಳಿ. ಜಲಪಾತಕ್ಕೆ ಉರುಳಿದೆ ಬೆಂಗಳೂರು ಮೂಲದ ಕಾರು. ಸಣ್ಣ ಪುಟ್ಟ ಗಾಯಗಳಿಂದ ಕಾರು ಚಾಲಕ ಬಚಾವ್ ಆಗಿದ್ದಾನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ ಬಳಿ ನಡೆದಿರೋ ಅಂತ ಘಟನೆ. ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ಜಲಪಾತಕ್ಕೆ ಉರುಳು ಬಿದ್ದಿದೆ ಬೆಂಗಳೂರಿನ ಮೂಲದ ಕಾರು. ಚಾಲಕ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾನೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನೋಡಿ, ರಾಜ್ಯದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ಮಲೆನಾಡಿನ ಹೆಬ್ಬಾಗಿಲು ಹಾಸನಕ್ಕೆ ಹೋಗೋ ಅಂತ ಮಾರ್ಗದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು, ಅದು ಚಿಕ್ಕಮಗಳೂರು ಆಗಿರಬಹುದು, ಉಡುಪಿ ಆಗಿರಬಹುದು, ಈ ಭಾಗಗಳಿಗೆ ತೆರಳಲಿಕ್ಕೆ ಮಂಗಳೂರು ಈ ಭಾಗಕ್ಕೆಲ್ಲ ಹೋಗೋಕ್ಕೆ ಸಾಕಷ್ಟು ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ಬಟ್ ಮಳೆಯಿಂದಾಗಿ ಶಿರಾಡಿ ಘಾಟ್ ಸಮೀಪ ಸಾಕಷ್ಟು ಅವಘಡಗಳು ಸಂಭವಿಸ್ತಾನೆ ಇರುತ್ತೆ. ರಸ್ತೆ ಸರಿ ಇಲ್ಲ. ಇತ್ತ ಚಾಲಕನ ನಿಯಂತ್ರಣ ತಪ್ಪಿ ಈಗ ಸ್ವಿಫ್ಟ್ ಕಾರು ಒಂದು ಜಲಪಾತಕ್ಕೆ ಉರುಳಿ ಬಿದ್ದಿದೆ. ಚಾಲಕ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾನೆ. ಅವನು ವೇಗವಾಗಿ ಬರ್ತಾ ಇದ್ನೋ ಅಥವಾ ನಿಯಂತ್ರಣ ತಪ್ಪಿತೋ, ಗಾಡಿ ಸ್ಕಿಡ್ ಆಯಿತೋ ಗೊತ್ತಿಲ್ಲ. ನೇರವಾಗಿ ಜಲಪಾತಕ್ಕೆ ಕಾರು ಬಿದ್ದಿದೆ. ಚಾಲಕ ಪಾರಾಗಿದ್ದಾನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಅದೃಷ್ಟವಶಾತ್ ಚಾಲಕ ಪಾರಾಗಿದ್ದಾನೆ. ಬಟ್ ಈ ಘಟನೆ ಸಂಭವಿಸಿದ್ದು ಯಾವಾಗ? ಈಗ ಕಾರ್ನಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಕೂಡ ಸೇಫ್ ಆಗಿದ್ದಾರಾ? ಹೇಗೆ ಕಿರಣ್? ಪ್ರತಿನಿತ್ಯ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸುಮಾರು ಸಾವಿರಾರು ವಾಹನಗಳು ಪ್ರತಿನಿತ್ಯ ಓಡಾಡೋದು ಕಾಮನ್ ಅಂತ ಹೇಳ್ಬೋದು. ಇದಲ್ಲದೆ ಸಕಲೇಶಪುರ, ಮಲೆನಾಡು ಭಾಗದ ಸಕಲೇಶಪುರದಲ್ಲಿ ವಿಪರೀತ ಮಳೆ ಆಗುತ್ತೆ. ಮತ್ತೆ ಕೆಲವು ಭಾಗದಲ್ಲಿ ಹೆಗ್ಗದ್ದೆ ಇರ್ಬೋದು, ದೊಡ್ಡತಪ್ಲು, ಆನೆಮಾಲ್, ಸಾಕಷ್ಟು ಕಡೆ ಗುಡ್ಡ ಕುಸಿತ ಉಂಟಾಗಿರೋದಂಥದ್ದು. ಮತ್ತೆ ಅಂದ್ರೆ ಪ್ರಯಾಣಿಕರಿಗೆ ಅನಾನುಕೂಲ ಆಗ್ತಾರಂತ. ಇನ್ನೊಂದ್ ಕಡೆ ಹಳ್ಳ ಕೊಳ್ಳಗಳು ಸೇರಿದಂತೆ ಕೆರೆ ಮತ್ತೆ ಕಿರು ಜಲಪಾತಗಳು ಸಹ ತುಂಬಿ ಹರಿತಾ ಇರೋಂಥದ್ದು. ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ಬಳಿ ಕಿರು ಜಲಪಾತ ಇದೆ. ಅಲ್ಲಿ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪು ಬಣ್ಣದ ಸ್ವಿಫ್ಟ್ ಕಾರು ಕಿರು ಜಲಪಾತದ ಕೆಳಗೆ ಬಿದ್ದಿರೋಂಥದ್ದು. ಅದು ಸುಮಾರು ಒಂದು 50 ರಿಂದ 60 ಅಡಿ ಕೆಳಗಡೆ ಕಾರು ಬಿದ್ದರೂ ಕೂಡ ಚಾಲಕನಿಗೆ ಮತ್ತೆ ಅಲ್ಲಿ ಕಾರಲ್ಲಿ ಇದ್ದಂತ 2-3 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಯಾವುದೇ ರೀತಿಯ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲ. ಇದು ಮೂಲತಃ ಮಂಗಳೂರಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಈ ಅವಘಡ ನಡೆದಿರುವಂತದ್ದು. ಮತ್ತೆ ಸಾಕಷ್ಟು ಟರ್ನ್ಗಳು ಇರೋಂಥದ್ದು, ಮತ್ತೆ ಸಾಕಷ್ಟು ರೋಡ್ಗಳು, ರಸ್ತೆನೂ ಕೂಡ ಸಾಕಷ್ಟು ಹಾಳಾಗಿದೆ. ಈ ಎಲ್ಲಾ ಕಾರಣಗಳಿಂದ ಅಲ್ಲಿ ಬರಂತ ಪ್ರಯಾಣಿಕರು ಮುಂಜಾಗ್ರತೆಯನ್ನು ವಹಿಸಬೇಕು. ಮತ್ತೆ ಅತಿ ವೇಗವಾಗಿ ಏನ್ ಬರ್ತಾ ಇದೆ ಅದನ್ನು ನಿಯಂತ್ರಣ ಮಾಡ್ಬೇಕು, ಸ್ಲೋ ಆಗಿ ಹೋಗ್ಬೇಕು ಅನ್ನೋದು ಆ ಸುತ್ತಮುತ್ತಲ ಗ್ರಾಮಸ್ಥರು ಇರ್ಬೋದು, ಮತ್ತೆ ಸ್ಥಳೀಯರು ಮತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಈ ವಿಶೇಷವಾದ ಸೂಚನೆ ಕೊಟ್ಟಿರುವಂತದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳನ್ನು ಹೊರತುಪಡಿಸಿ ಯಾವುದೇ ರೀತಿ ಪ್ರಾಣಹಾನಿ ಆಗಿಲ್ಲ. ಈ ಘಟನೆ ನಡೆದಿರುವಂತದ್ದು ಶಿರಾಡಿ ಘಾಟ್, ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ಬಳಿ ನಡೆದಿರುವಂತದ್ದು. ಸಕಲೇಶಪುರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿರುತ್ತೆ. ಅಂದ್ರೆ ಈ ಅಪಘಾತ ಪ್ರಕರಣ ದಾಖಲಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.